ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೆ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. ಸೊ ಕೆ ಎ ಕಡೆಯಿಂದ ಪ್ರಮುಖವಾದ ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು. ಸೊ ಏನದು ಪ್ರಮುಖವಾದ ಅಪ್ಡೇಟ್ಸ್ ಅಂತ ನೀವು ನೋಡೋದಾದ್ರಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಕೆ ಎ ಎಸ್ ಮತ್ತು ಐ ಎ ಎಸ್ ತರಬೇತಿಗಾಗಿ ಪ್ರೀ ಕೋಚಿಂಗನ್ನು ಅರ್ಜಿ ಸಲ್ಲಿಸಿರ್ತಿರಲ್ಲ ಅದು 31/5/2025 ಏನು ನಡೀತಾ ಇದೆ, ಎಕ್ಸಾಮ್ ನಡೀತಾ ಇದೆ. 31/5 ಸೊ 2025 ಎಕ್ಸಾಮ್ ನಡೀತಾ ಇದೆ. ಅದರದ್ದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲಿಕ್ಕೆ ಕೆ ಎ ಕಡೆಯಿಂದ ಅನೌನ್ಸ್ ಆಗಿರ್ತಕ್ಕಂಥದ್ದು. ಸೊ ನೀವು ಇದನ್ನು ಯಾವ ರೀತಿ ಓಪನ್ ಮಾಡೋದಂತ ಒಂದೊಂದಾಗಿ ನೋಡೋದಾದ್ರೆ ಇಲ್ಲಿ ಸೊ ನೀವು ಮೊದಲೇದಾಗಿ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಸೊ ಕೆ ಎ ಅಂತ ಟೈಪ್ ಮಾಡ್ಕೊಳ್ಳಿ. ಇದಾದ ನಂತರ ಸೊ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಓಪನ್ ಆದ ತಕ್ಷಣ ಇಲ್ಲಿ ಬರ್ತದೆ, ಈ ರೀತಿ ಡೌನ್ಲೋಡ್ ಆಗ್ತದೆ. ಅದು ಓಪನ್ ಆದ ತಕ್ಷಣ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಸೊ ಕೆಳಗೆ ಇತ್ತೀಚಿನ ಸುದ್ದಿ ಅಂತ ಇದೆಯಲ್ಲ, ನಿಮಗೆ ಕೇವಲ ಹಾಲ್ ಟಿಕೆಟ್ ಬೇಕಂದ್ರೆ ಮಾತ್ರ ನೀವು ಏನು ಮಾಡ್ಬೋದು, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಪನ್ ಆದ ತಕ್ಷಣ ಈ ರೀತಿ ಬರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ನಿಮ್ಗೆ ಏನಾದರೂ ಸರ್ಚ್ ಅಂದ್ರೆ ಟೈಪ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ, ಡೌನ್ಲೋಡ್ ಮಾಡ್ಲಿಕ್ಕೆ ಅಂದರೆ ಈ ಕಡೆ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಕೂಡ ನೀವು ಗಮನಿಸ್ತಾ ಬರ್ಬೋದು ಇಲ್ಲಿ. ಸೊ ನೀವು ಮೊದಲೇದಾಗಿ ಏನು ಮಾಡಬೇಕು, ಪರೀಕ್ಷೆ ವಿಧಾನವನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಕಾಣ್ತಕ್ಕಂಥ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದಾದ ನಂತರ ಅರ್ಜಿ ಸಂಖ್ಯೆಯನ್ನು ಏನು ಮಾಡಿ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಅಥವಾ ನಂಬರ್ ಕೂಡ ಹಾಕಿ ನೀವು. ಅದಾದ ನಂತರ ಅಭ್ಯರ್ಥಿ ಹೆಸರು ಪೂರ್ತಿ ನೇಮ್ ಆದರೂ ಹಾಕಿರಿ, ಇಲ್ಲಾಂದರೆ ಕೇವಲ 4 ಲೆಟ್ರ್ ಕೂಡ ನೀವು ಹಾಕ್ತಾ ಬರ್ಬೋದು. ಇದಾದ ನಂತರ ಕ್ಯಾಪ್ಚಾವನ್ನು ನಮೂದು ಮಾಡಿ. ಕ್ಯಾಪ್ಚಾ ನಮೂದು ಆದ ತಕ್ಷಣ ಇಲ್ಲಿ ಏನಾಗ್ತದೆ, ಇಲ್ಲಿ ಸಬ್ಮಿಟ್ ಬಟನ್ ಬರ್ತದೆ. ಅದನ್ನು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ತಾ ಬರ್ಬೋದು. ಪರೀಕ್ಷಾ ಸಮಯದ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ನೀವು ಇಲ್ಲಿ ರೈಟ್ ಸೈಡ್ ಕಾಣ್ತಕ್ಕಂಥದ್ರ ಮೇಲೆ ಏನು ಮಾಡಿ ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಬನ್ನಿ. ಸೊ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬರ್ತದೆ ನೋಡಿ ಇಲ್ಲಿ. ಸೊ ಈ ರೀತಿ ಪ್ರವೇಶ, ಹಿಂದಿನ ವರ್ಷಗಳ ವಿವರ, ನೇಮಕಾತಿ ಅಂತ ಬರ್ತದೆ. ನೀವೇನು ಮಾಡ್ಬೇಕು, ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೇಮಕಾತಿ ಮೇಲೆ ಕ್ಲಿಕ್ ಆದ ತಕ್ಷಣ ಫಸ್ಟ್ ಕಾಣ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐ ಎ ಎಸ್ ಮತ್ತು ಕೆ ಎ ಎಸ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆದ ತಕ್ಷಣ ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಈ ರೀತಿ ಓಪನ್ ಆಗ್ತದೆ. ಓಪನ್ ಆಗಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಮೊದಲು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸೊ ಐ ಎ ಎಸ್ ಮತ್ತು ಕೆ ಎ ಎಸ್ ತರಬೇತಿ ಪ್ರವೇಶ ಪರೀಕ್ಷೆ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ಅಂತ ಕೊಟ್ಟಿದ್ದಾರೆ. ನೀವು ಪ್ರವೇಶ ಇಲ್ಲಿ ಬೇಕಾದರೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ಏನಾದರೂ ನಿಮಗೆ ಬೆಲ್ ಟೈಮಿಂಗ್ ಬಗ್ಗೆ ಗೊತ್ತಾಗಬೇಕಂದ್ರೆ ಸೆಕೆಂಡ್ ಕಾಣ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆದ ತಕ್ಷಣ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನೋಡ್ತಾ ಬರ್ಬೋದು ನೀವು 31/5/2025 ಇದು ಪರೀಕ್ಷಾ ಡೇಟ್ ಆಗಿರ್ತದೆ. ಶನಿವಾರ ದಿನ ನಡೀತದೆ ಎಕ್ಸಾಮು. ಸಮಯ ಬಂದುಬಿಟ್ಟು ಮಧ್ಯಾಹ್ನ 2:30ರಿಂದ 4:30ವರೆಗೆ ಇರ್ತದೆ. ಸೊ ಯಾವುದು ವಿಷಯಪ್ಪ ಅಂದ್ರೆ UPSC KSಗೆ ಸಂಬಂಧಿಸಿದ್ದಾಗಿರ್ತದೆ. ಒಟ್ಟು 100 ಅಂಕಗಳದ್ದು ಸೊ ಏನಾಗಿರ್ತದೆ, ಪರೀಕ್ಷೆ ಆಗಿರ್ತದೆ. ಇದು ನೀವು ಪರೀಕ್ಷಾ ಸಮಯದ ಬಗ್ಗೆ ನೋಡ್ತಾ ಹೋದರೆ ಒಟ್ಟು ಎಷ್ಟು ಬೆಲ್ಗಳು ಇರ್ತಾವಪ್ಪ, ಒಟ್ಟು 7 ಬೆಲ್ಗಳು ಇರ್ತಾವಿಲ್ಲಿ. ಅದರಲ್ಲಿ ನೀವು ಮೊದಲೇದಾಗಿ ಯಾವ ಟೈಮಿಂಗ್ಗೆ ಏನೇನು ಇರ್ತೈತೆ ಅಂತ ತಿಳ್ಕೊಬೇಕಂದ್ರೆ ಇದನ್ನು ಸಂಪೂರ್ಣವಾಗಿ ಓದ್ತಾ ಬರ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡಿ, ಮೊದಲ ಬೆಲ್ ಯಾವಾಗ ಆರಂಭ ಆಗುತ್ತೆ ಅಂದರೆ 2 ಗಂಟೆ ಬೆಲ್ ಆಗ್ತದೆ. ಅಂದ್ರೆ ಅಷ್ಟು ಒಳಗಾಗಿ ನೀವೇನು ಮಾಡ್ಬೇಕು, ಅಲ್ಲಿಗೆ ಹಾಜರಾಗಿರಬೇಕು. 2 ಗಂಟೆ ಟೈಮಿಂಗ್ ಅಂದರೆ ಪರೀಕ್ಷೆ ಒಳಗೆ ಹೋಗಿರ್ಬೇಕು ನೀವು. ಅದಕ್ಕಿಂತ ಮುಂಚಿತವಾಗಿ ನೀವು 1:00ವರೆಗೆ ಏನು ಮಾಡ್ಬೇಕು, ಇಲ್ಲಿ ಆ ಶಾಲೆ ಒಳಗಡೆ ಹೋಗಿರ್ಬೇಕು. ಯಾವ ಕಾಲೇಜು ಅಥವಾ ಶಾಲೆ ಕೊಟ್ಟಿರ್ತಾರಲ್ಲ ಅದರೊಳಗೆ ಹೋಗಿರಬೇಕು. ಅದಾದ ನಂತರ 2 ಗಂಟೆ ಕೊಠಡಿ ಒಳಗೆ ಹೋಗಿರುವಂಥ ಸಮಯ ಆಗಿರ್ತದೆ ಇದು. ನೆಕ್ಸ್ಟ್ ನೋಡ್ತಾ ಬರ್ಬೋದು ನೀವು. ಇಲ್ಲಿ ಒಂದೊಂದಾಗಿ ನೀವು ಚೆಕ್ ಮಾಡ್ತಾ ಬಂದ್ರಿ, ಇಲ್ಲಿ ಡೀಟೇಲಾಗಿ ಕೊಡ್ತಾ ಬಂದಿದ್ದಾರೆ. ಇದನ್ನು ಏನು ಮಾಡಿರಿ, ಸಂಪೂರ್ಣವಾಗಿ ಓದ್ತಾ ಬನ್ನಿ. ಇದ್ರದ್ದು PDF ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದ್ರೆ ನಿಮಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅದರಲ್ಲಿ ಹೋಗಿಬಿಟ್ಟು ನೀವು ಏನು ಮಾಡ್ಬೋದು, ಸಂಪೂರ್ಣವಾಗಿ ಡೀಟೇಲಾಗಿ ಓದ್ತಾ ಬರ್ಬೋದು ನೀವು ಇಲ್ಲಿ. ಈ ರೀತಿ ಬೆಲ್ ಸಮಯದ ಬಗ್ಗೆ ನೀವೇನು ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಈ ಐಕಾನ್ ಮೇಲೆ ಅಂದರೆ ಸೆಕೆಂಡ್ ಕಾಣ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಸಮಯದ ಬಗ್ಗೆ ತಿಳಿತಾ ಬರ್ಬೋದು. ನಿಮಗೆ ಇನ್ನೇನಾದರೂ ಅಧಿಸೂಚನೆ ಬಗ್ಗೆ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಥರ್ಡ್ ಒನ್ ಕಾಣ್ತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡು ನೋಡ್ತಾ ಬರ್ಬೋದು ನೀವು ಇಲ್ಲಿ. ಎಕ್ಸಾಮ್ ಡ್ರೆಸ್ ಕೋಡ್ ಬಗ್ಗೆ ನೀವು ಇಲ್ಲಿ ಒಂದೊಂದಾಗಿ ಡೀಟೇಲಾಗಿ ಇಲ್ಲಿ ನೋಡ್ತಾ ಬರಬಹುದು. ಇವೆಲ್ಲ ಎಕ್ಸಾಮ್ ಹೋಗೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು, ಎಲ್ಲ ಕೊಟ್ಟಿರುವಂಥ ಎಲ್ಲ ಸೂಚನೆಗಳನ್ನ ಏನು ಮಾಡಬೇಕು, ಕಂಪಲ್ಸರಿಯಾಗಿ ಓದ್ಕೊಂಡು ಹೋಗ್ತಾ ಬರಬೇಕು. ಸೊ ಪ್ರಮುಖವಾಗಿ ನಾವು ಗಮನಿಸ್ತಾ ಬಂದರೆ ಏನೆಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತಂದರೆ, ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುವ ಕಾರಣ 2 ಗಂಟೆಗಳ ಮೊದಲೇ ಪರೀಕ್ಷಾ ಕೇಂದ್ರವನ್ನು ತಲುಪೋದು ಭಾಳ ಉತ್ತಮ ಅಂತ ಹೇಳಿದ್ದಾರೆ. ಸೊ ಅದು ನಿಮ್ಮ ಸೇಫ್ಟಿಗಾಗಿ ಹೇಳಿರ್ತಾರೆ. ಸೊ ಹೀಗಾಗಿ ನೀವು ಒಂದು ಅಥವಾ 2 ತಾಸು ಏನು ಮಾಡಿ ಅಡ್ವಾನ್ಸಾಗಿ ಹೋಗೋ ಪ್ರಯತ್ನ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ನೋಡ್ತಾ ಬಂದರೆ ಪರೀಕ್ಷಾ ಕೊಠಡಿಯ ಒಳಗಡೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಮತ್ತು ಉಪಕರಣಗಳು ಮತ್ತು ಕ್ಯಾಲ್ಕುಲೇಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಬ್ಲೂಟೂತ್ ಚೀಟಿಗಳಾಗಿರ್ಬೋದು, ಯಾವುದೇ ಈ ಥರ ಪುಸ್ತಕ ಯಾವುದನ್ನು ಕೂಡ ನೀವೇನು ಮಾಡೋಂಗಿಲ್ಲ, ತೆಗೆದುಕೊಂಡು ಹೋಗೋಂಗಿಲ್ಲ. ಸೊ ಅದೇ ರೀತಿಯಾಗಿ ಕೆಲವೊಬ್ಬರು ಏನು ಮಾಡ್ತಿರ್ತಾರೆ, ಎಲೆಕ್ಟ್ರಾನಿಕ್ ವಾಚ್ಗಳನ್ನು ಕೂಡ ಅವೆಲ್ಲ ಕಟ್ಕೊಂಡು ಹೋಗ್ತಿರ್ತಾರಲ್ಲ. ಸೊ ನೀವು ಯಾವುದೇ ಕಿರಿಕಿರಿ ಬೇಡಪ್ಪ ಅನಿಸಿದ್ರೆ
ನೀವು ಕಟ್ಕೊಂಡು ಹೋಗಲಾರ್ದು ಭಾಳ ಒಳ್ಳೆಯದು. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ಹಾಲಲ್ಲಿ ಗಡಿಯಾರ ಕೊಟ್ಟಿರ್ತಾರೆ, ಹಾಗಾಗಿ ವಾಚನ್ನು ಕಟ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಈ ಪ್ರವೇಶ ಪತ್ರದ ಜೊತೆಗೆ ಅಭ್ಯರ್ಥಿಯು ಕಡ್ಡಾಯವಾಗಿ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ತೊಗೊಂಡು ಹೋಗ್ಬೇಕು. ಯಾವುದು ನಡೆಯುತ್ತಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ಯಾವುದಾದ್ರೂ ಇವ್ನ ಏನು ಮಾಡಿರಿ, ಸೊ 4-5ರಲ್ಲಿ ಒಂದು ಯಾವುದಾದ್ರೂ ತೆಗೆದುಕೊಂಡು ಹೋಗಿ. ಅದ್ರ ಜೊತೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಒಳಗೆ ಯಾವುದೇ ರೀತಿಯ ಕೈ ಗಡಿಯಾರವನ್ನು ತೊಗೊಂಡು ಹೋಗೋಂಗಿಲ್ಲ. ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಕೂಡ ತೊಗೊಂಡು ಹೋಗ್ಬೇಡ್ರಿ. ನೆಕ್ಸ್ಟ್, ಅಭ್ಯರ್ಥಿಯು ಪರೀಕ್ಷೆ ಪ್ರಾರಂಭವಾಗುವ ಮೊದಲು ಬೆಲ್ ಆದ ತಕ್ಷಣ ಅಂದರೆ 2 ಗಂಟೆಯ ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು. ಸೊ 2 ಗಂಟೆ ಒಳಗೆ ಏನು ಮಾಡ್ಬೇಕು, ನೀವು ನಿಮ್ಮ ಪರೀಕ್ಷಾ ಕೇಂದ್ರದ ಒಳಗೆ ಅಂದ್ರೆ ನೀವು ಪರೀಕ್ಷಾ ಹಾಲ್ ಒಳಗಡೆ ನೀವು ಕೂತ್ಕೊಳ್ಳಲೇಬೇಕು. 2:30 ನಂತರ ಬಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಲೇಟಾಗಿ ಹೋಗ್ಬಿಟ್ರಿ. ನೆಕ್ಸ್ಟ್, ಅಭ್ಯರ್ಥಿಯು ನೀಲಿ ಅಥವಾ ಕಪ್ಪು ಬಾಲ್ ಪೆನ್, ಸೊ ಇಲ್ಲಿ ಕೊಟ್ಟಿದ್ದಾರೆ, ಈ ಕಾಲಮಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ನೀಲಿ ಆದರೂ ಬಳಸ್ಬೋದು ಅಥವಾ ಸೊ ಕಪ್ಪು ಮಸಿ ಪೆನ್ ಆದರೂ ನೀವು ಬಳಸ್ತಾ ಬರ್ಬೋದು. ಇಲ್ಲಿ ಯಾವುದೇ ಜೆಲ್ ಇಂಕ್ ಕೂಡ ಬಳಸಬೇಡ್ರಿ. ನೆಕ್ಸ್ಟ್, ಸೊ ನೀವೇ ಇಂಥವ್ನ ಏನು ಮಾಡಿರಿ, ಮೇನ್ ಪಾಯಿಂಟ್ ಇರ್ತಕ್ಕಂಥವ್ನು ಸರಿಯಾಗಿ ಓದ್ಕೊಂಡ್ಬಿಟ್ಟು ತೆಗೆದುಕೊಂಡು ಹೋಗ್ತಾ ಬರ್ಬೇಕು ನೀವು ಇಲ್ಲಿ. ನೆಕ್ಸ್ಟ್ ನೋಡ್ತಾ ಬಂದ್ರೆ ನೀವು ಇಲ್ಲಿ, ಸೊ ಇಲ್ಲಿ ಮೇನ್ ಡ್ರೆಸ್ ಕೋಡ್ ಬೇಕಾಗಿರುತ್ತೆ. ಭಾಳ ಮಂದಿ ಅಲ್ಲಿ ಹೋದ್ಮೇಲೆ ತೋಳು ಕಟ್ ಮಾಡ್ತಿರ್ತಾರೆ. ಸೊ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗಿರ್ತಾರೆ, ಮತ್ತು ವಾಪಸ್ ಏನು ಮಾಡ್ತಾರೆ, ಅವರು ಹೊಳ್ಳಿ ಕಳಿಸ್ತಿರ್ತಾರೆ. ಹೀಗಾಗಿ ನೀವು ಮುನ್ನೆಚ್ಚರಿಕೆಯಿಂದ ಓದ್ಕೊಂಡು ಹೋಗಿರಲಿಲ್ಲ. ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟನ್ನು ಧರಿಸುವ ಹಾಗಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತುಂಬು ತೋಳಿನ ಶರ್ಟ್ ಯಾವುದೇ ಕಾರಣಕ್ಕೂ ಧರಿಸೋಂಗಿಲ್ಲ. ಹಾಗೇನಾದರೂ ಧರಿಸ್ಕೊಂಡು ಹೋದ್ರಂದ್ರೆ ಕಟ್ ಮಾಡ್ತಾರೆ ಇಲ್ಲಿ. ಸೊ ಅದೇ ರೀತಿ ಯಾವುದೇ ರೀತಿಯ ಆಭರಣಗಳು ಕೂಡ ನೀವು, ಸೊ ಹೆಣ್ಮಕ್ಳಾದರೂ ಕೂಡ ಆಭರಣಗಳನ್ನ ಹಾಕ್ಕೊಂಡು ಹೋಗೋಂಗಿಲ್ಲ. ಏನೆಲ್ಲ ಒಳಗೊಂಡಿರ್ತೈತೆ ಅಂದ್ರೆ, ಸೊ ಮಂಗಳಸೂತ್ರವನ್ನು ಮಾತ್ರ ನೀವು ಹಾಕ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಸೊ ಮುಪ್ಪಟ್ಟಾಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಸೊ ಬೇರೆ ಬೇರೆ ಸೊ ಕಿವಿಯಲ್ಲಿ ಜುಮ್ಕಿ ಆಗಿರ್ಬೋದು, ಇಂಥ ಯಾವನ್ನೂ ಕೂಡ ನೀವು ಧರಿಸ್ಕೊಂಡು ಹೋಗುವಾಗಿಲ್ಲ. ಸೊ ಆ ಥರ ಏನಾದರೂ ಹೋದರೆ ಮತ್ತೆ ಅಲ್ಲಿ ಹೋದ್ಮೇಲೆ ತೆಗೆಸ್ತಾರೆ ಅವರು. ಸೊ ಮಾಂಗಲ್ಯ ಸೂತ್ರಕ್ಕೆ ಮಾತ್ರ ಇಲ್ಲಿ ಏನಿರ್ತದೆ, ಅವಕಾಶ ಇರ್ತದೆ ಇಲ್ಲಿ. ಮತ್ತು ಜಾಸ್ತಿ ಕಿಸೆ ಇರ್ತಕ್ಕಂಥ ಪ್ಯಾಂಟು ಕೂಡ ಹಾಕ್ಕೊಂಡು ಹೋಗೋಂಗಿಲ್ಲ, ಅದಕ್ಕೂ ಕೂಡ ಅವಕಾಶ ಇರೋಂಗಿಲ್ಲ ಇಲ್ಲಿ. ಸೊ ಈ ರೀತಿ ಏನು ಮಾಡಿದ್ದಾರೆ, ಸೊ ಸೂಚನೆಗಳನ್ನು ಕೊಡ್ತಾ ಬಂದಿದ್ದಾರೆ. ಈ ರೀತಿ ಇನ್ನೊಂದು ಸಲ ನೀವು ನೀಟಾಗಿ ಕೂತ್ಕೊಂಡು ಓದ್ಕೊಂಡ್ಬಿಟ್ಟು ಸೊ ಎಲ್ಲರೂ ಹೋಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸೆಕೆಂಡ್ ಆಲ್ ದ ಬೆಸ್ಟ್ ಅಂತ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.